ಸ್ನೇಹಿತರೆ, ವೆಲ್ಕಮ್ ಟು ಯು ರೈತರ ಮನೆ ಚಾನಲ್ಗೆ. ಇದು ಒಂದು ಅಡುಗೆ ಕಾರ್ಯಕ್ರಮ. ಮನೆಯೇ ಇದನ್ನಲ್ಲ, ಹಾಗಾಗಿ ಇದೊಂದು ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ನಿಮಗೋಸ್ಕರ ಹಾಕ್ತಾ ಇದ್ದೀನಿ. ಇದು ರೈತರ ಮನೆ. ರೈತರುಗಳು ಈ ಅಡುಗೆನ ಮಾಡ್ತಾ ಇರ್ತಾರೆ. ಇದೊಂದು ವಿಶೇಷವಾದ ಒಂದು ಅಡುಗೆ, ದಯವಿಟ್ಟು ಎಲ್ಲರೂ ನೋಡಿ. ಇದು ಕರಿ ಉದ್ದಿನ ಕಾಳು, ನಿಮಗೆಲ್ಲ ಗೊತ್ತೇ ಇರ್ತದೆ. ಕರಿ ಉದ್ದಿನ ಕಾಳು ಸಿಪ್ಪೆ ತೆಗಿಬಾರ್ದು. ಸಿಪ್ಪೆ ತೆಗೆದರೆ ಅದನ್ನು ಬೇಯಿಸ್ಕೊಂಡು ನೋಡಿ. ಬೇಯಿಸಿರೋದು ಕಾಳಿದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಬೇಯಿಸ್ಕೊಂಡಿರೋ ಕಾಳು, ಬೇಯಿಸ್ಕೊಂಡಿರೋ ಕಾಳಿಗೆ ಒಣ ಕೊಬ್ಬರಿ ತುರಿ ಮತ್ತು ಬೆಲ್ಲನ ಈ ಥರ ಸ್ಕೇಪ್ ಮಾಡಿಕೊಂಡು, ಉಂಡೆ ಬೆಲ್ಲ ಆಗಿರ್ಬೋದು, ಅಚ್ಚು ಬೆಲ್ಲ ಆಗಿರ್ಬೋದು ಮಾಡಿಕೊಂಡು ಬೇಯಿಸ್ಕೊಂಡಿರೋದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು. ಇದು ಒಳ್ಳೆ ಆರೋಗ್ಯಕರವಾದ, ಶಕ್ತಿಯುತವಾದ ಒಂದು ಆಹಾರ. ಚೆನ್ನಾಗಿರುತ್ತೆ. ಇದನ್ನ ಬೆಳಗ್ಗೆ ಹೊತ್ತು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಇದು ಗಂಡಸರು ಮತ್ತು ಹೆಣ್ಣು ಮಕ್ಕಳು ಭಾಳ ಶಕ್ತಿಯುತವಾದ, ಅಂದರೆ ಹಾರ್ಸ್ ಪವರ್ ಅಂತಾರಲ್ಲ, ಅದಕ್ಕೆ ಇದನ್ನು ಹಳೆ ಕಾಲದವರು ಇದನ್ನ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಕೊಡ್ತಾರೆ. ಮದುವೆ ಆಗಿಂತ ಮುಂಚೆ ಹೆಣ್ಮಕ್ಳು ಗಂಡು ಮಕ್ಳಿಗೆ ಕೊಡ್ತಾರೆ. ಇದನ್ನ ಆದಮೇಲೆ ನಾವು ತಿನ್ಬೋದು. ಆದಮೇಲೆ ಇನ್ನೂ ಸ್ವಲ್ಪ ಹಾರ್ಸ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ರೈತರ ಮನೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಇದನ್ನು ಹೇಳ್ಕೊಟ್ಟಿದ್ದು ಅಂತಂದರೆ ನನಗೆ ನಮ್ಮ ದೊಡ್ಡತ್ತೆ ಅಂತ ಹೇಳ್ಬೋದು. ನಮ್ಮ ದೊಡ್ಡತ್ತೆ ಅಂತ ಅಂದರೆ ಅವರ ತಂಗಿ ಮಗಳನ್ನ ನಾನು ಮದುವೆ ಆಗಿರೋದು, ದೊಡ್ಡತ್ತೆ ಅಂತ ಕರಿತೀವಿ. ಅವರು ಇದನ್ನು ನಮಗೆ ಹೇಳ್ಕೊಟ್ಟಿದ್ರು. ಹಾಗಾಗಿ ಅವ್ರ ಹೆಸರು ಇದು ತರಬೇಕಾಗಿತ್ತು. ಮಂಡ್ಯ ತಾಲೂಕವರು ಅವರು ನಮ್ಮ ದೊಡ್ಡತ್ತೆಯರು ಹೇಳ್ಕೊಟ್ಟಿದ್ರಿಂದ ಆವಾಗಿಂದ ನಾವು ತಿಂತಾ ಬರ್ತಾಯಿದ್ದೀವಿ. ಇದು ಚೆನ್ನಾಗಿದೆ. ಇದನ್ನು ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮಾಡ್ತಾ ಇರೋದ ವಿಡಿಯೋನ ನಿಮಗೋಸ್ಕರ ನಾನು ಹಾಕ್ತಾಯಿದ್ದೀನಿ. ಮೂರೇ ಪದಾರ್ಥಗಳನ್ನ ಹಾಕುವಂಥದ್ದು ಇದು ಕರಿ ಉದ್ದು ಕಾಳನ್ನು ಬೇಯಿಸ್ಕೊಳ್ಳೋದು, ಕೊಬ್ಬರಿ ತುರಿಯೋದು, ಬೆಲ್ಲ ಹಾಕೋದು. ಇಷ್ಟೇ ಕಾರ್ಯಕ್ರಮ. ಸಖತ್ತು ನ್ಯೂಟ್ರಿಷನ್ ಫುಡ್ಡು, ಹಾರ್ಸ್ ಪವರ್, ಸೂಪರ್. ಟೇಸ್ಟ್ ಐತೆ. ಆಗಿನ ಕಾಲದ ಸ್ವೀಟ್ ಇದೆ ಅಲ್ವಾ, ಕರಿ ಉದ್ದು ಸೊಂಟ ನೋವಿಗೆ ಒಳ್ಳೆ ಪೌಷ್ಟಿಕ ಆರೋಗ್ಯಕರ ಆಹಾರ. ಕರಿ ಉದ್ದು, ಒಣ ಕೊಬ್ಬರಿ ತುರಿನ ಹಾಕಿ ಕರಿ ಉದ್ದನ್ನ ಬೇಯಿಸ್ಕೊಂಡು, ಬೆಲ್ಲ, ಕರಿ ಉದ್ದು, ಒಣ ಕೊಬ್ಬರಿ ಮಿಕ್ಸ್ ಮಾಡಿ ಒಳ್ಳೆ ಆರೋಗ್ಯಕರವಾದ